ಇನ್ನು ಬಳ್ಳಾರಿ ಕಡೆಗೆ ಹೋಗೋಣ. ಬಳ್ಳಾರಿಯಲ್ಲಿ ಹೆಂಗಿದೆ ಪರಿಸ್ಥಿತಿ? ಮೊನ್ನೆ ರೆಡ್ಡಿ ವರ್ಸಸ್ ರೆಡ್ಡಿ ಫ್ಯಾಮಿಲಿ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ನಡೆದು ಹೋಗಿತ್ತು. ಅದು ರಾಜಕಾರಣದ ಸುತ್ತ ನಡೆದಿದ್ದಂಥ ಒಂದು ಗಲಾಟೆ. ಸೊ ರಾಜ್ಯದಲ್ಲಿ ಮತ್ತೊಂದು ಬಳ್ಳಾರಿ ರೀತಿ ಸಂಘರ್ಷಕ್ಕೆ ನಡೆದಿದ್ದ ಸ್ಕೆಚ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ನಾಯಕನ ಬಾಯಿಂದಲೇ ಬಂತು ಸ್ಫೋಟಕ ಮಾಹಿತಿ. ಬೆಂಕಿ ಉಗುಳುವ ರೀತಿ ಮಾತನಾಡಿದ್ದಕ್ಕೆ ಕೈ ನಾಯಕ ಲಕ್ಷ್ಮೀಪತಿ. ನೇಕಾರರ ಮಳೆಗೆ ಗುದ್ದಲಿ ಪೂಜೆ ವೇಳೆ ಕೈ ಕಮಲ ನಡುವೆ ಪೈಪೋಟಿ ಶುರುವಾಗಿತ್ತು. ಗುದ್ದಲಿ ಪೂಜೆ ವೇಳೆ ಸ್ಥಳೀಯ ಕೈ ನಾಯಕರಿಗೆ ಆಹ್ವಾನ ಇಲ್ಲ ಅಂತ ಕಿಡಿಕಾರಿತು. ಇವತ್ತು ಯಾವುದಾದ್ರೂ ಪ್ರಾಣ ಹೋಗುತ್ತೆ, ಬಳ್ಳಾರಿಗಿಂತ ಹೆಚ್ಚಾಗುತ್ತೆ. ಪೊಲೀಸರ ಎದುರೇ ಬೆದರಿಕೆ ಹೇಳಿಕೆ ನೀಡಿದ ಕಾಂಗ್ರೆಸ್ ಮುಖಂಡ. ಇವತ್ತು ಯಾವುದಾದ್ರೂ ಪ್ರಾಣ ಹೋಗುತ್ತೆ, ಬಳ್ಳಾರಿಗಿಂತ ಹೆಚ್ಚಾಗುತ್ತೆ ಅಂತ ಹೇಳಿ ಪೊಲೀಸ್ನವ್ರ ಎದುರುಗಡೆನೆ ಬೆದರಿಕೆಯನ್ನ ಹಾಕ್ತಾರೆ ಒಬ್ಬ ಕಾಂಗ್ರೆಸ್ ಮುಖಂಡ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್. ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಎದುರೇ ನಾಲಿಗೆಯನ್ನ ಅರೆಬಿಟ್ಟಿದ್ದಾರೆ ಕೈ ನಾಯಕ ಲಕ್ಷ್ಮೀಪತಿ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ ಕೂಡಲೇ ಪೊಲೀಸ್ನವರು ಎಚ್ಚೆತ್ತುಕೊಂಡಿದ್ದಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ಆಗಿರುವಂತ ಘಟನೆ ಇದು, ಅಥವಾ ಅವರ ಕೊಟ್ಟಿರುವಂತ ಹೇಳಿಕೆ. ಇವತ್ತು ಯಾವ್ದಾದ್ರು ಪ್ರಾಣ ಹೋಗ್ತದೆ, ಬಳ್ಳಾರಿಗಿಂತ ಜಾಸ್ತಿ ಅಷ್ಟೇ. ಇವತ್ತು ಯಾವ್ದಾದ್ರು ಪ್ರಾಣ ಹೋಗ್ತದೆ, ಬಳ್ಳಾರಿಗಿಂತ ಜಾಸ್ತಿ ಅಷ್ಟೇ. ಇವತ್ತು ಯಾವ್ದಾದ್ರು ಪ್ರಾಣ ಹೋಗ್ತದೆ, ಬಳ್ಳಾರಿಗಿಂತ ಜಾಸ್ತಿ ಅಷ್ಟೇ. ಇವತ್ತು ಯಾವ್ದಾದ್ರು ಪ್ರಾಣ ಹೋಗ್ತದೆ, ಬಳ್ಳಾರಿಗಿಂತ ಜಾಸ್ತಿ. ನೋಡಿ, ಅಲ್ಲಿ ಪೊಲೀಸ್ ನಿಂತ್ಕೊಂಡಿದ್ದಾರೆ, ಪೊಲೀಸ್ ಅಧಿಕಾರಿ ಇದ್ದಾರೆ. ಡಿವೈಎಸ್ಪಿ ಅವರು ಏನು ಸಾಮಾನ್ಯ ಕಾನ್ಸ್ಟೇಬಲ್, ಡಿವೈಎಸ್ಪಿ ಇದ್ದಾರೆ. ಡಿವೈಎಸ್ಪಿ ಏನೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವ್ರು ಮಾತಾಡ್ತಾರೆ. ಲಕ್ಷ್ಮೀಪತಿ ಅವ್ರ ಹೆಸರು, ಕಾಂಗ್ರೆಸ್ ಮುಖಂಡ ಇವರು. ಬಳ್ಳಾರಿಗಿಂತ ದೊಡ್ಡ ಘರ್ಷಣೆ ಆಗುತ್ತೆ, ಇಲ್ಲೊಂದು ಜೀವ ಹೋದ್ರೂ ಹೋಗಬಹುದು, ಹಿಂಗೆ ಹೇಳ್ತಾರೆ. ಏನ್ ಅನ್ಕೊಂಡಿದ್ದಾರೆ ಇವರು? ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ? ಸಮಾಜದಲ್ಲಿ ಶಾಂತಿಯುತವಾಗಿ ನೆಲೆಸೋದು ಬೇಡವಾ? ಜೀವನ ಮಾಡೋದು ಬೇಡವಾ? ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಎದುರೇ ನಾಲಿಗೆಯನ್ನ ಹರಿಬಿಡ್ತಾರೆ ಲಕ್ಷ್ಮೀಪತಿ ಅವರು ಅಂತ ಅಂದ್ರೆ ಏನರ್ಥ? ಕಾಂಗ್ರೆಸ್ನ ಮುಖಂಡ ಇವರು. ಗೊತ್ತಾಗಿದೆ ಪೊಲೀಸ್ನವ್ರಿಗೆ ಹಿಂಗೆ ಆಗ್ಬಿಡುತ್ತೇನೋ, ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ, ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಪಾಪ ಹರಸಾಹಸವನ್ನೇ ಪಟ್ಟಿದ್ದಾರೆ. ಏನೇ ಇರಲಿ, ವಿಚಾರಗಳು ಏನೇ ಇರಲಿ, ಅದಕ್ಕೆ ಕಾನೂನು ಅಂತ ಇದೆ, ಕೋರ್ಟ್ ಅಂತ ಇದೆ, ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ಬಹುದು. ಕಾಂಗ್ರೆಸ್ ಮುಖಂಡ ಅಂತ ಅಂದ್ರೆ ಅಲ್ಲಿ ಬರೋದು ಕಾಂಗ್ರೆಸ್ ಸರ್ಕಾರ ರೀ. ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಸೊ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅಂದ್ರೆ ತಮ್ಮ ಸಮಸ್ಯೆ ಏನು ಅನ್ನೋದನ್ನ ಆರಾಮಾಗಿ ಬಗೆಹರಿಸ್ಕೋಬಹುದಲ್ಲ. ಸರ್ಕಾರ ತಮ್ಮದೇ ಇದೆ. ಅದನ್ನ ಬಿಟ್ಟು ಜೀವ ಹೋಗುತ್ತೆ, ಬಳ್ಳಾರಿಗಿಂತ ಜಾಸ್ತಿ ಆಗುತ್ತೆ, ಈ ರೀತಿಯಾದಂಥ ಹೇಳಿಕೆಯನ್ನ ಕಾಂಗ್ರೆಸ್ ಮುಖಂಡರಾಗಿ ನೀವೇ ಕೊಡ್ತೀರಾ ಅಂತ ಅಂದ್ರೆ ಹೆಂಗೆ? ಇವತ್ತು ಯಾವುದಾದ್ರೂ ಪ್ರಾಣ ಹೋಗುತ್ತೆ ಅಂತ, ಪ್ರಾಣ ಹೋಗುತ್ತೆ ಅಂದ್ರೆ ಆ ಪ್ರಾಣಕ್ಕೆ ಬೆಲೆ ಇಲ್ವಾ? ಅಂದ್ರೆ ಅಷ್ಟು ಸುಲಭನ ಒಬ್ಬನ ಪ್ರಾಣ ತೆಗೆಯೋದು ನಿಮ್ಮ ಪ್ರಕಾರ? ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್, ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿರುವುದು? ಅದು ಕೂಡ ದೊಡ್ಡಬಳ್ಳಾಪುರ ಡಿವೈಎಸ್ಪಿನೇ ಅಲ್ಲಿದ್ದಾರೆ, ಅವ್ರ ಎದುರುಗಡೆನೆ ಈ ರೀತಿಯಾಗಿ ಮಾತಾಡಿದ್ದಾರೆ ಇವರು. ಎಸ್ರಾಮ್, ಏನು ಇತ್ತೀಚಿನ ದಿನಗಳಲ್ಲಿ ಏನು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಏನು ಕೆಲವೊಂದು ಪದಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಿರೋದು ಈಗ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ನೆಲೆಯಲ್ಲಿ ನಿನ್ನೆ ಏನು ನೇಕಾರರ ಮಳಿಗೆ ಉದ್ಘಾಟನೆ ಮಾಡೋ ಸಮಯದಲ್ಲಿ ಏನಂದ್ರೆ ಬಿಜೆಪಿ ಶಾಸಕರು ಏನಿದ್ದಾರೆ, ದೀನರಾಜು ಮುನ್ರಾಜ್ ಅವರು ಏನಿದ್ದಾರೆ, ಅವರು ತಮ್ಮ ಕಾರ್ಯಕರ್ತರ ಬಳಗದಿಂದ ಮತ್ತೆ ಅವರು ಖುದ್ದಾಗಿ ಅವರೇ ಬಂದು ಏನು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಏನು ನೇಕಾರರ ಮಳಿಗೆ ಏನಿದೆ ಅದನ್ನ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಇದಕ್ಕೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರ ಅಂದ್ರೆ ಹಿಂದೆ ಮಾಜಿ ಶಾಸಕರಾಗಿರುವಂತಹ ಏನು ವೆಂಕಟರಮಣಯ್ಯ ಅವರ ನೇತೃತ್ವದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿದ್ರೆ ಅವರು ಇದಕ್ಕೆ ತಡೆ ಒಡ್ತಾರೆ. ಇದರ ನಡುವೆ ಅಲ್ಲಿ ಕೆಪಿಸಿಸಿ ಸದಸ್ಯರಾಗಿರುವಂತ ಲಕ್ಷ್ಮೀಪತಿ ಅನ್ನೋ ವ್ಯಕ್ತಿ ಏನಿದ್ದಾರೆ, ಅವರು ಏನು ಇವತ್ತು ಯಾವ್ದು ಬಳ್ಳಾರಿ ರೀತಿಯಲ್ಲೇ ಒಂದು ಘಟನೆ ಆಗುತ್ತೆ ನೋಡ್ತಾ ಇರಿ ಅನ್ನೋಂತ ಒಂದು ಪದನ ಬಳಸ್ತಾರೆ. ಅದು ಮಾನ್ಯ ಡಿವೈಎಸ್ಪಿ ಸಮ್ಮುಖದಲ್ಲಿ ಅಂದ್ರೆ ಪಾಂಡುರಂಗ ಅವರ ಸಮ್ಮುಖದಲ್ಲೇ ಏನು ಈ ಪದ ಬಳಕೆ ಮಾಡಿರುವಂತದ್ದು ಎಷ್ಟು ಸರಿ ಅಂತ ಹೇಳಿ ಈಗ ಚರ್ಚೆಗೆ ಗ್ರಾಸ್ ಆಗಿರುವಂತದ್ದು. ಇದರ ನಡುವೆ ಏನು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಏನು ಅದಕ್ಕೆ ಒಮ್ಮತ ಇಲ್ಲದೇ ಇದ್ರು ಸಹ
ಸ್ಥಳೀಯ ಶಾಸಕರಾಗಿರುವಂತ ಧೀರಜ್ ಮುನ್ರಾಜ್ ಅವರು ಮಳಿಗೆಗೆ ಈಗಾಗಲೇ ಚಾಲನೆ ಕೊಟ್ಟಿರುವಂತದ್ದು. ಇದಾದ ನಂತರ ಏನು ಈಗ ಪ್ರತ್ಯಕ್ಷವಾಗಿ ಅಂದ್ರೆ ನಿನ್ನೆ ಬಿಜೆಪಿ ಅವರು ಚಾಲನೆ ಕೊಟ್ಟಿದ್ರು ಸಹ ನಾಳೆ ಸಚಿವ KH ಮುನಿಯಪ್ಪ ಅವರ ಕೈಯಲ್ಲಿ ಮತ್ತೊಮ್ಮೆ ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಶಂಕುಸ್ಥಾಪನೆಯನ್ನ ಮಾಡುವಂತ Okay. ಕೆಲಸ ಇಲ್ಲಿನ ಕಾಂಗ್ರೆಸ್ ನಾಯಕರು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆ ಹೇಳುವಂತಾದ್ರೆ ಏನು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗಿರುವಂತ ನಾಯಕರು ಎಲ್ಲೋ ಒಂದ್ ಕಡೆ ಹೆಚ್ಚಿನ ಮಾತನ್ನ ಹೆಚ್ಚಿನ ಪ್ರಚಾರವನ್ನ ಪಡ್ಕೊಳ್ಳಿಕ್ಕೆ ಇಂಥ ಪದ ಬಳಕೆ ಮಾಡುವಂತದ್ದು ಎಷ್ಟು ಸರಿ? ಯಾಕಂದ್ರೆ ಅವರ ಜೊತೆ ಕಾರ್ಯಕರ್ತರು ಇರ್ತಾರೆ, ಒಂದೇ ಒಂದು ಪದ ಅವರನ್ನ ಪ್ರವೋಕ್ ಮಾಡುವಂತಹ ಸನ್ನಿವೇಶಗಳು ಸಹ ಹೆಚ್ಚಾಗಿರ್ತವೆ. ಹಾಗಾಗಿ ಏನು ಮುಂಚೂಣಿ Yes, ನಾಯಕರು yes, ಮಹೇಶ್. ತಾವು ಯಾವ ರೀತಿ ಮಾತಾಡ್ಬೇಕನ್ನೋದನ್ನ ಒಂದು ಮನದಟ್ಟು ಮಾಡ್ಕೊಂಡು ಓಕೆ ಮಹೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ